ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಎಷ್ಟೇ ವಿದ್ಯಾವಂತರಾಗಿರಲಿ, ಬುದ್ಧಿವಂತರಾಗಿರಲಿ, ಗ್ರಹಗತಿಯ ಫಲ ನಮಗೆ ಕೆಟ್ಟದಾಗಿ ಪರಿಣಾಮವನ್ನು ಬೀರುತ್ತೆ ಅಂತಾದಾಗ ಅತಿಯಾದಂತಹ ನಂಬಿಕೆಯಿಂದ ಮೋಸ ಹೋಗ್ತಕ್ಕಂತಹ ಸಾಧ್ಯತೆ. ನಿಮಗೆ ವಿದ್ಯೆ ಇಲ್ವಾ, ಬುದ್ಧಿ ಇಲ್ವಾ ಅಂತ ಕೇಳಿದರೆ ಖಂಡಿತ ಇರುತ್ತೆ. ಆದರೆ ಅತಿಯಾದಂತಹ ನಂಬಿಕೆ, ಅತಿಯಾದಂತಹ ವ್ಯಾಮೋಹ, ಅತಿಯಾದಂತಹ ಪ್ರೀತಿ ನಿಮ್ಮನ್ನು ಮೋಸ ಮಾಡೋದಕ್ಕೆ ಬೇರೆಯವರು ಏನು ಕಾಯ್ತಾ ಇರ್ತಾರೆ ಅದಕ್ಕೆ ಆಹಾರವಾಗುತ್ತೆ. ಅದನ್ನು ಗಮನಿಸ್ಕೊಳ್ಬೇಕು. ಆರೋಗ್ಯ ಕೈ ಕೊಡ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ತೊಂದರೆಯನ್ನು, ನೋವನ್ನು ಅನುಭವಿಸ್ತೀರಿ. ದಿನಚರಿಯಲ್ಲಿ ಅಸ್ತವ್ಯಸ್ತವಾಗುತ್ತೆ. ಆರೋಗ್ಯ ಕಾರಣ ಇರಬಹುದು, ಬೇರೆಯವರು ನಿಮಗೆ ಮೋಸ ಮಾಡ್ತಕ್ಕಂತಹ ವಿಚಾರದಿಂದ ಮನಸ್ಸು ಬೇಸರದಿಂದ ಕೂಡಿದ್ದಿರಬಹುದು. ಯಾವುದೇ ಇರಲಿ, ಒಟ್ಟಾರೆ ದಿನಚರಿ ಅಸ್ತವ್ಯಸ್ತವಾಗ್ತಕ್ಕಂಥದ್ದು. ಹಠದಿಂದ ಜನ ನಿಮ್ಮನ್ನು ದೂಷಣೆ ಮಾಡ್ತಾರೆ. ನಿಮ್ಮನ್ನು ಅಷ್ಟು ಸುಲಭವಾಗಿ ಜನಗಳು ಒಪ್ಪಿಕೊಳ್ಳೋದಿಲ್ಲ. ಅದನ್ನು ಗಮನಿಸ್ಕೊಳ್ಳಿ. ಹೆಚ್ಚು ಹೆಚ್ಚು ಖರ್ಚು ಮಾಡ್ತಕ್ಕಂತಹ ದಿವಸವಾಗುತ್ತೆ. ವಿನಾಕಾರಣ ಹೆಚ್ಚು ಖರ್ಚಾಗುವಂತಹ ಸಾಧ್ಯತೆಯೂ ಇರುತ್ತೆ. ಬೇರೆಯವರನ್ನ ಸಮಾಧಾನ ಮಾಡೋದಕ್ಕೆ ನಿಮ್ಮ ಸಮಯವನ್ನು ವ್ಯರ್ಥ ಮಾಡ್ಕೊಳ್ತೀರಿ. ಬೇರೆಯವ್ರನ್ನ ಸಮಾಧಾನ ಪಡಿಸ್ಬೇಕು ನಿಜ, ಆದರೆ ಎಷ್ಟರ ಮಟ್ಟಿಗೋ ಅಷ್ಟೇ ಅನ್ನುವಂಥದ್ದು ಗೊತ್ತಿರಲಿ. ಮಹಾಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ. ಆಸ್ತಿಗೆ ಸಂಬಂಧಪಟ್ಟಂತೆ ಹೊಸ ಚರ್ಚೆಗಳ ಆರಂಭವಾಗಬಹುದು. ಅದು ಸ್ವಯಾರ್ಜಿತ, ಪೂರ್ವಾರ್ಜಿತ, ಪಿತ್ರಾರ್ಜಿತ ಅಥವಾ ನೀವು ಕೊಂಡುಕೊಳ್ಳೋದಕ್ಕೆ ಮನಸ್ಸನ್ನು ಮಾಡಿರತಕ್ಕಂತಹ ಆಸ್ತಿ ಇರಬಹುದು. ಆ ವಿಚಾರಗಳು ಏನೇ ಇರಬಹುದು, ಅದು ಮತ್ತೆ ಮತ್ತೆ ಹೊಸ ಚರ್ಚೆಗೆ ಕಾರಣವಾಗ್ತಕ್ಕಂಥದ್ದಾಗತ್ತೆ. ಉನ್ನತ ವ್ಯಾಸಂಗವನ್ನು ಮಾಡಬೇಕು ಅಂತ ಹೇಳಿ ಮನಸ್ಸಿರುವವರಿಗೆ ಬಹಳ ಒಳ್ಳೆಯ ಸಮಯ. ಅದು ನಮ್ಮ ದೇಶದಲ್ಲೇ ಆಗಲಿ, ವಿದೇಶದಲ್ಲೇ ಆಗಲಿ, ಅದಕ್ಕೆ ಉತ್ತಮವಾದಂತಹ ಅವಕಾಶ ಇದೆ. ಸದುಪಯೋಗವನ್ನು ಮಾಡಿಕೊಳ್ಳಿ. ಓದಿನಿಂದ ನೀವು ಏನು ಸಂಪಾದನೆ ಮಾಡ್ತೀರಿ ಆ ವಿದ್ಯೆ ನಿಮಗೆ ಸರ್ವತ್ರ ಗೌರವವನ್ನು ಕೊಡುವ ಹಾಗೆ ಮಾಡುತ್ತೆ. ಪ್ರೇಮಿಗಳಿಗೆ ಬಹಳ ಶುಭವಾದಂತಹ ಸಮಯ. ಕೌಟುಂಬಿಕವಾದಂತಹ ಸಂತೋಷ, ಸಾಂಸಾರಿಕವಾಗಿ ಸೌಮನಸ್ಯ ಇರತಕ್ಕಂತಹ ದಿವಸ. ಇದೆಲ್ಲವನ್ನು ಅನುಭವಿಸ್ತಕ್ಕಂತಹ ಯೋಗ ನಿಮಗೆ ಈ ದಿವಸ ಕೂಡಿ ಬಂದಿದೆ ಅಂತ ಹೇಳಬೇಕು. ಹೊಸ ಒಪ್ಪಂದಗಳು ಅಥವಾ ಹೊಸ ಯೋಜನೆಗಳು ನಿಮಗೆ ಖುಷಿಯನ್ನು ಕೊಡುತ್ತೆ. ಇದೆಲ್ಲವೂ ಕೂಡ ಏನೋ ಒಂದು ರೀತಿಯಲ್ಲಿ ಬೇರೆ ಬೇರೆ ಕೆಲಸಗಳನ್ನು ಇನ್ನಷ್ಟು ಮತ್ತಷ್ಟು ಮಾಡಬೇಕು ಅಂತಕ್ಕಂಥದ್ದಕ್ಕೆ ಉತ್ತೇಜನವನ್ನು ಕೊಡ್ತಕ್ಕಂಥದ್ದು. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ. ನಿಮ್ಮ ಉದ್ಯೋಗವಾಗಲಿ, ವ್ಯಾಪಾರ ವ್ಯವಹಾರಾದಿಗಳಾಗಲಿ, ಸ್ಥಳವಾಗಲಿ ಬದಲಾವಣೆಯಾಗತಕ್ಕಂತಹ ಸೂಚನೆ ಇದೆ. ಆದರೆ ಅದು ಬೇಡ ಅಂತ ಹೇಳುವಂಥದ್ದು. ಪ್ರಯತ್ನಪೂರ್ವಕವಾಗಿ ನೀವು ಬದಲಾವಣೆಗೆ ಓಡಾಟ ಮಾಡುವಂಥದ್ದು ಖಂಡಿತವಾಗಿ ಬೇಡ ಅಂತ ಅರ್ಥ. ಪ್ರಮುಖವಾದಂತಹ ಉದ್ದೇಶ ಅಥವಾ ಗುರಿ ತಲುಪುವ ಬಗ್ಗೆ ಚಿಂತನೆಯನ್ನು ನಡೆಸಿ. ಯಾವ ಉದ್ದೇಶಕ್ಕೆ ನೀವು ಹೋರಾಟ ಮಾಡ್ತಾ ಇದ್ದೀರಿ, ಏನಕ್ಕೆ ಕಷ್ಟಪಡ್ತಾ ಇದ್ದೀರಿ, ಅದು ನಿಮಗೆ ಗೊತ್ತಾಗಬೇಕು. ಅದನ್ನು ನೀವು ಸಾಧನೆ ಮಾಡ್ತಕ್ಕಂತಹ ಪ್ರಯತ್ನ ನಿಮ್ಮದಾಗಿರಬೇಕಾಗತ್ತೆ. ಸೋಮಾರಿತನದಿಂದ ತೊಂದರೆಯನ್ನು ಮಾಡ್ಕೊಳ್ತೀರಿ. ಆಲಸ್ಯ ಶರೀರಕ್ಕೆ, ಮನುಷ್ಯನಿಗೆ ಒಳ್ಳೆಯದಲ್ಲ. ಶರೀರದಲ್ಲಿರ್ತಕ್ಕಂತಹ ದೊಡ್ಡ ಶತ್ರು ಅಂತಂದರೆ ಆಲಸ್ಯ. ದೈಹಿಕವಾಗಿ ಶ್ರಮದಿಂದ ವಿಶ್ರಾಂತಿ ಬೇಕು ಅಂತ ಹೇಳಿ ಬಯಸುವಂಥದ್ದು ಬೇರೆ. ಏನೋ ಕಷ್ಟಪಟ್ಟಿರ್ತೀರಿ, ದೇಹಕ್ಕೆ ಶ್ರಮವಾಗಿರುತ್ತೆ, ನಾನು ಸ್ವಲ್ಪ ವಿಶ್ರಾಂತಿಯನ್ನು ಮಾಡಬೇಕು, ಹೆಚ್ಚಿನ ವಿಶ್ರಾಂತಿ ಬೇಕು ಅಂತ ಹೇಳಿ ಬಯಸೋದು ಬೇರೆ. ಆದರೆ ಇರುವಂತಹ ಜವಾಬ್ದಾರಿಗಳನ್ನು, ಕರ್ತವ್ಯಗಳನ್ನು ಮರೆತು ನಿಮ್ಮದೇ ಆದಂತಹ ಲೋಕದಲ್ಲಿ ಏನೂ ಪ್ರಯೋಜನಕ್ಕೆ ಬರದೇ ಇರುವಂತೆ ವಿಹರಿಸ್ತಕ್ಕಂಥದ್ದಿದೆಯಲ್ಲ, ಅದು ಬಹಳ ದೊಡ್ಡದಾಗಿ ತೊಂದರೆಯನ್ನು ಮಾಡುತ್ತೆ ಅಂತ ಅರ್ಥ. ಯಾರನ್ನೂ ಕೂಡ ಅವಮಾನ ಮಾಡಬೇಡಿ. ಪ್ರತಿಯೊಬ್ಬರಿಗೂ ಕೂಡ ತಮ್ಮದೇ ಆದಂತಹ ವ್ಯಕ್ತಿತ್ವ, ತಮ್ಮದೇ ಸ್ಥಾನ, ಮಾನ, ಗೌರವ ಇರುವಂಥದ್ದು, ಆತ್ಮಸಾಕ್ಷಿ ಎನ್ನುವಂಥದ್ದು ಇರೋದು. ಹಾಗಾಗಿ ಯಾರನ್ನೂ ಕೂಡ ಅವಮಾನ ಮಾಡಬೇಡಿ. ನಿಮ್ಮ ಅಭಿವೃದ್ಧಿಯ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ನಡೆಸಿ. ಆತ್ಮೋದ್ಧಾರ ಹೇಗೆ ಮಾಡಬೇಕು, ಹೇಗೆ ಮಾಡಿಕೊಳ್ಬೇಕು, ಹಾಗೆ ವ್ಯಾವಹಾರಿಕವಾಗಿಯೂ ಹೇಗೆ ಅಭ್ಯುದಯವನ್ನು ಹೊಂದಬೇಕು ಅನ್ನುವಂಥದ್ದು ಗಮನದಲ್ಲಿರಲಿ. ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ. ಧಾರ್ಮಿಕ ವಿಚಾರಗಳಿಂದ, ಧಾರ್ಮಿಕ ಪ್ರಕ್ರಿಯೆಗಳಿಂದ ಮನಸ್ಸಿಗೆ ಸಮಾಧಾನ.
ದೇವರ ಕೆಲಸವನ್ನು ಮಾಡೋದರಿಂದ ನನಗೇನೋ ಮನಸ್ಸಿಗೆ ಸಮಾಧಾನ ಸಿಗ್ತಾ ಇದೆ ಅಂತ ಹೇಳುವಂಥದ್ದು ಇದೆಯಲ್ಲ, ಅದು ನಮ್ಮ ಶಿಷ್ಟ ಸಂಪ್ರದಾಯವನ್ನು, ನಮ್ಮ ಸಂಸ್ಕೃತಿಯನ್ನು ಮಾನಸಿಕವಾಗಿ ಎತ್ತಿ ಹಿಡಿತಕ್ಕಂತಹ ಕೆಲಸ. ಅದು ಇವತ್ತು ನಿಮಗೆ ಗಮನಕ್ಕೆ ಬರುತ್ತೆ ಅಂತ ಅರ್ಥ. ವಿದ್ಯಾರ್ಥಿಗಳ ಗೊಂದಲ ತಾರಕಕ್ಕೇರುವಂಥದ್ದು, ನಿಮ್ಮ ಓದಿನ ವಿಚಾರದಲ್ಲಿ, ಆಯ್ಕೆ ಮಾಡಿಕೊಂಡಿರ್ತಕ್ಕಂತಹ ವಿಷಯದ ವಿಚಾರದಲ್ಲಿ ಒಂದಷ್ಟು ಗೊಂದಲಗಳು ನಿಮಗೆ ಹೆಚ್ಚಾಗುವಂಥದ್ದಾಗತ್ತೆ. ಕೋಪದಿಂದ ಕೆಲವು ಕೆಲಸಗಳನ್ನು ಮಾಡ್ತೀರಿ, ಆದರೆ ಅದು ಯಶಸ್ಸನ್ನು ಹೊಂದೋದೇ ಇಲ್ಲ, ಅದರಿಂದ ತೊಂದರೆಯೇ ಆಗುತ್ತೆ. ಪ್ರಯೋಜನ ಏನಾಯಿತು? ಶರೀರವೂ ಕೂಡ ದಣದು ಹೋಗುತ್ತೆ, ಮನಸ್ಸಿಗೂ ಸಮಾಧಾನ ಇಲ್ಲ, ನಿಮ್ಮ ಗುರಿ ಸಾಧನೆಯೂ ಆಗಲಿಲ್ಲ, ಎಲ್ಲವೂ ಶೂನ್ಯ ಫಲಿತಾಂಶ, ಪ್ರಯೋಜನ ಏನೂ ಕೂಡ ಇಲ್ಲದೆ ಇರುವ ಹಾಗಾಗುತ್ತೆ. ಮನೆ ಅಥವಾ ಸ್ನೇಹಿತರ ಸಹಕಾರ ನಿಮ್ಮ ಕೆಲಸದಲ್ಲಿ ನಿಮಗೆ ಸಿಕ್ಕುವುದಿಲ್ಲ. ಮನೆಯವರೂ ನಿಮಗೆ ಯಾವ ಬೆಂಬಲವನ್ನು ಕೊಡೋದಿಲ್ಲ, ನಿಮ್ಮ ಸ್ನೇಹಿತರು ಕೂಡ ನಿಮ್ಮ ಕೆಲಸಕ್ಕೆ ಬೆಂಬಲವನ್ನು ಕೊಡೋದಿಲ್ಲ. ಏಕಾಂಗಿಯಾದಂತಹ ಹೋರಾಟ, ಅದೃಷ್ಟವಶಾತ್ ಅನುಕೂಲ ಆಯಿತು, ನೀವು ಗೆದ್ರಿ, ತೊಂದರೆ ಆಯಿತು, ಯಾರನ್ನೂ ದೂಷಣೆ ಮಾಡುವ ಹಾಗಿಲ್ಲ, ಯಾರನ್ನೂ ಏನೂ ಕೇಳುವ ಹಾಗಿಲ್ಲ. ಆ ಕಷ್ಟ ನಷ್ಟಗಳನ್ನು ನೀವೇ ಅನುಭವಿಸಬೇಕಾದಂಥದ್ದು. ನಿಮ್ಮ ಸಮಸ್ಯೆಗಳು ಬಗೆಹರಿತಕ್ಕಂತಹ ಸೂಚನೆಗಳು ಏನೋ ಇರುತ್ತೆ, ಆದರೆ ಆರಂಭದ ಪ್ರಯತ್ನದಲ್ಲಿರ್ತಕ್ಕಂತಹ ಆತಂಕ ಇದೆಯಲ್ಲ, ಅದು ಬಹಳ ದೊಡ್ಡದಾಗಿರುತ್ತೆ ಎನ್ನುವಂಥದ್ದು. ಹೊಸ ಹೂಡಿಕೆಗಳಿಂದ ಲಾಭವನ್ನು ಪಡಿತೀರಿ. ಹಿಂದೆ ಯಾವತ್ತೂ ಮಾಡಿದಂತಹ ಹೂಡಿಕೆ ಆಪದ್ಧನವಾಗಿ ನಿಮಗೆ ಕೈ ಸೇರ್ತಕ್ಕಂಥದ್ದು, ನಿಮ್ಮ ಕಷ್ಟ ಕಾಲದಲ್ಲಿ ಉಪಯೋಗಕ್ಕೆ ಬರ್ತಕ್ಕಂಥದ್ದಾಗತ್ತೆ. ಅದು ನಿಮಗೆ ತೃಪ್ತಿಯನ್ನು ಕೊಡುತ್ತೆ. ಇದರ ಫಲ ಸಿಕ್ಕಬೇಕಾದ್ರೆ ಒಂದಷ್ಟು ಘಟನೆಗಳು ನಡೆದು ಹೋಗಿರುತ್ತೆ ಪೂರ್ವಭಾವಿಯಾಗಿ. ಅದನ್ನು ಅನುಭವಿಸುವಾಗ, ಅದನ್ನು ಎದುರಿಸುವಾಗ ಆದಂತಹ ಕಷ್ಟ, ನಷ್ಟ, ದಿಗಿಲು, ಭ್ರಮೆ, ಆತಂಕ, ಭೀತಿಗಳು ನಿಮಗೆ ಮಾತ್ರ ಗೊತ್ತಾಗುವಂಥದ್ದು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.